ಹಲೋ, ನಮಸ್ತೆ ಎಲ್ರಿಗೂ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಶ್ರೀಲಂಕಾದ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಪ್ಲೇಸಲ್ಲಿದ್ದೀನಿ. ನನಗೆ ಗೊತ್ತಿಲ್ಲ ಮುಂಚೆ ಯಾರಾದರೂ ವ್ಲಾಗ್ಸ್ ಮಾಡಿದಾರಾ ಇಲ್ಲಿ ಏನು ಅಂತ. ಬಟ್ ಫಾರ್ಚುನೇಟ್ಲಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇಯರ್. ಟಿಕೆಟ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ ನಾನು. ಈ ಪ್ಲೇಸ್ ಹೆಸರು ಬಂದು ಬುದುರ್ವಾ ಗಾಲ ಅಂತ. ದಿ ಏನ್ಷಿಯಂಟ್ ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ತೋರಿಸ್ತೀನಿ ಇವಾಗ ನಿಮಗೆ ಒನ್ ಬೈ ಒನ್. ನೋಡಿ, ಇದೇ ಪ್ಲೇಸು. ಸ್ವಲ್ಪ ಫಾರೆಸ್ಟ್ ಒಳಗಡೆ ಇರೋ ಥರ ಇದೆ ಇದು. ಎಂಟ್ರಿ ಆದ ಕೂಡಲೇ ಒಂದು 150 ಮೀಟರ್ಸ್ ನಡ್ಕೊಂಬರ್ಬೇಕು. ನಡ್ಕೊಂಬಂದರೆ ಈ ಥರ ದೊಡ್ಡ ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್ ಇದೆ, ನೀವು ನೋಡ್ಬೋದು. ರಾಕ್ ಮೇಲೆ 5 ಇದೆ ಅಂತ ಅಂದಿದ್ರು. ಒಂದೊಂದಕ್ಕೂ ಒಂದೊಂದು ಸ್ಟೋರೀಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಬನ್ನಿ. ಈ ಪ್ರಾಪರ್ಟಿ ಬಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಸೊ ಜೈಂಟ್ ಮೊನೊಲಿಥಿಕ್ ರಾಕ್, ಅದರಲ್ಲಿ ಸ್ಕಲ್ಪ್ಚರ್ಸ್ ಥರ ಮಾಡಿದ್ದಾರೆ. ಅದು ನೋಡ್ಬೋದು ನೀವು. ಸುಮಾರು ಹಾಳು ಆಗಿದ್ದಾವೆ. ಪ್ಲೇಸ್ ಬಂದು ತುಂಬ ಪೀಸ್ಫುಲ್ ಜಾಗ ಇದು. ಬಂದು ಮೆಡಿಟೇಷನ್ನು ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ. ಇನ್ ದಿ ಮಿಡಲ್ ಆಫ್ ಫಾರೆಸ್ಟ್. ನೋಡಿ, ಬುದ್ಧದು ಸ್ಕಲ್ಪ್ಚರ್ ಹೈಟ್ ಬಂದು ಸುಮಾರು 52 ಫೀಟ್ ಏನೋ ಇದ್ದಂತೆ. ಇವಾಗ ಜಸ್ಟ್ ಓದಿದೆ ಇದ್ರ ಬಗ್ಗೆ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಶ್ರೀಲಂಕಾ ಫುಲ್ಲು ಆಲ್ಮೋಸ್ಟು ಬುದ್ಧಿಸಮ್ನೇ ಫಾಲೋ ಮಾಡ್ತಾರೆ ಜನ. ಒನ್ ಆಫ್ ದ ಮೇಜರ್ ರಿಲಿಜನ್ ಅಂದರೂ ತಪ್ಪಾಗಲ್ಲ. ತುಂಬ ಜನ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಹೋಲ್ಸ್ ನೋಡ್ತಿರಲ್ಲ, ಅದು ಬಂದು ಬುದ್ಧ ಸ್ಟ್ಯಾಚುಗೆ ಶೇಡ್ ಇತ್ತಂತೆ. ಮತ್ತು ಇಟ್ ವಾಸ್ ಪೇಂಟೆಡ್. ಲೈಮ್ ಸ್ಟೋನು ಸುಮಾರು ಮೆಟೀರಿಯಲ್ಸ್ ಏನೋ ಅವಾಗ ಯೂಸ್ ಮಾಡಿ 7 ಮತ್ತು 9th ಸೆಂಚುರಿನಲ್ಲಿ ಇದು ಆಗಿರೋದಂತೆ. ಸೊ ಇಂಗ್ಲೀಷ್ ಅವ್ರು ಯಾವಾಗ ನಮ್ಮ ಇಂಡಿಯಾಗೆ ಬಂದರು, ಹಾಗೆ ಶ್ರೀಲಂಕಾಗೂ ಬಂದಿದ್ದರು ಎಲ್ಲ ದೋಚ್ಕೊಂಡು ಹೋಗೋಕ್ಕೆ. ಸೊ ಆ ಟೈಮಲ್ಲಿ ಇದನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತ ಲೋಕಲ್ಸ್ ಹೇಳ್ತಾರೆ. ನೋಡ್ಬೋದು, 9th ಸೆಂಚುರಿ AD ಇದು ಆಗಿರೋದು. ಬುದ್ಧ ಸ್ಟ್ಯಾಚು ಬಂದು 52 ಫೀಟ್ ಇದೆ ಹೈಟ್. ಮತ್ತು ಬುದ್ಧ ಅಕ್ಕಪಕ್ಕ ಬೇರೆ ದೇವತೆಗಳಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ರೈಟು ಮತ್ತು ಲೆಫ್ಟಲ್ಲಿ. ಅವಲೋಕೇಶ್ವರ ಮತ್ತು ತಾರಾದೇವಿ ಅಂತೆ. ಇದು ಟಿಕೆಟ್ಸ್ ನೋಡಿ, ಇದ್ರದ್ದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಎಂಟ್ರಿ ಫೀಸ್ ಬಂದು $3 ಇಲ್ಲಾಂದರೆ 915 ಶ್ರೀಲಂಕನ್ ರುಪೀಸ್.